ಈ ಸಂಚಿಕೆಯಲ್ಲಿ ಸಂವಿಧಾನದ ಅರ್ಥ, ಮಹತ್ವ ಮತ್ತು ಅದರ ಅವಶ್ಯಕತೆ ಏನು ಅಂತ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. In this session, we will focus on the meaning, importance, and the need for constitutional amendment. ಇದರ ಅರ್ಥ ಏನು? ಸಂವಿಧಾನದ ತಿದ್ದುಪಡಿ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದರೆ ಏನು ಎಂಬುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅಮೆಂಡ್ಮೆಂಟ್ ಈಸ್ ದ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ತಿದ್ದುಪಡಿ ಅಂತ ಹೇಳಿದ್ರೆ ಸಂವಿಧಾನವನ್ನು ಬದಲಾಯಿಸುವುದು ಅಂತ. ಬದಲಾಯಿಸುವುದು ಅಂತ ಹೇಳಿದ್ರೆ ಇಡೀ ಸಂವಿಧಾನವನ್ನು ಕಿತ್ತೆಸೆದು ಹೊಸ ಸಂವಿಧಾನವನ್ನು ಮಾಡೋದಂತ ಅಲ್ಲ. ಸಂವಿಧಾನದಲ್ಲಿ ಕೆಲವು ವಿಚಾರಗಳನ್ನ ಬದಲಾಯಿಸುವುದು. ಇಟ್ ಮಾಡಿಫೈಸ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನನ ಅದು ಚೇಂಜ್ ಮಾಡುತ್ತೆ, ಮಾರ್ಪಾಡು ಮಾಡುವಂತ ಚಿಂತನೆ ಅದು ಒಳಗೊಂಡಿರುತ್ತೆ. ಅಮೆಂಡ್ಮೆಂಟ್ ಕ್ಯಾನ್ ಚೇಂಜ್ ಟೆಕ್ಸ್ಟ್, remove texts, or add text to the constitution. ಸಂವಿಧಾನದ ತಿದ್ದುಪಡಿ ಸಂವಿಧಾನದ ಒಳಗಿರುವಂತಹ ಅಕ್ಷರಗಳನ್ನು ಬದಲಾಯಿಸಬಹುದು, ಸಂಪೂರ್ಣವಾಗಿ ತೆಗೆಯಬಹುದು ಅಥವಾ ಹೊಸ ಪದಗಳನ್ನು ಸೇರಿಸಬಹುದು ಎಂಬುವಂಥದ್ದು ನಾವಿಲ್ಲಿ ನೋಡ್ಬೋದು. Legislature of the country are mandated to bring forth amendments. ರಾಷ್ಟ್ರದ ಶಾಸಕಾಂಗ ಶಾಸಕಾಂಗನೇ ರಾಷ್ಟ್ರದ ಶಾಸಕಾಂಗ ಶಾಸಕಾಂಗದ ಮಾತ್ರ ನಾವು ಸಂವಿಧಾನವನ್ನು ತಿದ್ದುಪಡಿಗೊಳಿಸಬಹುದು. ಶಾಸಕಾಂಗ ಅಂದ್ರೆ ಸಾಮಾನ್ಯವಾಗಿ ರಾಷ್ಟ್ರದ ಸಂಸತ್ತು ಆರ್ ಪಾರ್ಲಿಮೆಂಟ್. ಪಾರ್ಲಿಮೆಂಟಿಗೆ ಮಾತ್ರ ಸಂವಿಧಾನವನ್ನು ಬದಲಾಯಿಸುವಂತಹ ಶಕ್ತಿ ಇರುತ್ತೆ. ಯಾಕಂದ್ರೆ ಸಂವಿಧಾನ ರಾಷ್ಟ್ರದ ಉನ್ನತ ಮಟ್ಟದ ಕಾನೂನು. ಸೊ ಆ ಕಾನೂನನ್ನು ಏನೇ ಮಾರ್ಪಾಡು ಮಾಡಬೇಕಾದ್ರೆ, if we want to bring forth any kind of changes in the constitution, there is no other organization other than, or the organ other than the legislature or the parliament in our country. ಈಗ ನಾವು ಸಂವಿಧಾನದ ಔಚಿತ್ಯ, ಇಂಪಾರ್ಟೆನ್ಸ್ ಮತ್ತು ಅದರ ಅವಶ್ಯಕತೆ ಏನಿದೆ, ತಿದ್ದುಪಡಿಯ ಅವಶ್ಯಕತೆ ಏನಿದೆ, ಸಂವಿಧಾನದ ತಿದ್ದುಪಡಿಯ ಮಹತ್ವ ಮತ್ತು ಅವಶ್ಯಕತೆ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಕಾನ್ಸ್ಟಿಟ್ಯೂಷನ್ should reflect the changes in society. ಬದಲಾಗುತ್ತಿರುವಂತಹ ಸಮಾಜದ ಚಿಂತನೆಯನ್ನು ಸಂವಿಧಾನ ಸ್ವೀಕರಿಸಬೇಕು. So therefore, constitutional amendment
is needed because there need to be changes in the constitution that reflects the changes in society. ಸಂವಿಧಾನ ಸಮಾಜದ ಬದಲಾವಣೆಗಳನ್ನು ಪ್ರತಿಬಿಂಬಿಸಬೇಕು ಅಂತ ನಾವಿಲ್ಲಿ ನೋಡ್ತೀವಿ. Stagnant constitution will not reflect the aspirations of the people. ಸ್ಟಾಗ್ನೆಟ್ ಅಂತ ಹೇಳಿದ್ರೆ ಒಂದೇ ಕಡೆ ಸ್ಥಿರವಾಗಿರುವಂಥದ್ದು, ಸ್ಥಿರ ಅಂತ ಬರೋದಿಲ್ಲ, ಒಂದೇ ಕಡೆ ಇರುವಂಥದ್ದು, ಒಂದೇ ತರ ಇರುವಂಥದ್ದು, ಏನು ಬದಲಾವಣೆ ಇರೋದಿಲ್ಲ, ಒಂದೇ ತರ ಹಾಗೇ ಇರುವಂಥದ್ದು. ನೀವು ನೋಡಿ, ಒಂದೇ ತರ ಬಟ್ಟೆ ಹಾಕೊಂಡ್ ಬರ್ತಾ ಇದ್ರೆ ಏನಾಗತ್ತೆ? ನಿರಂತರವಾಗಿ ನಿಮ್ಮ ಜೀವನ ಇರೋವರೆಗೂ ಕೂಡ ಒಂದೇ ಬಟ್ಟೆ ಹಾಕೊಳ್ಳಿ, ಒಂದೇ ಚಪ್ಪಲಿ ಹಾಕೊಳ್ಳಿ, ಬೋರ್ ಆಗತ್ತಲ್ಲ. ಎಲ್ಲರೂ ಹೇಳ್ತಾರೆ, ಏನಾಗಿದ್ಯಪ್ಪ ನಿನಗೆ, ಯಾಕೆ ಹಿಂಗೆ ಆಗ್ತಿದ್ಯಾ, ತಲೆಗಿಲ್ಲ ಕೆಟ್ಟೋಗಿದ್ಯಾ ಅಂತ ಹೇಳ್ತಾರೆ ನಿಮಗೆ. ಯಾಕಂದ್ರೆ ಯು ವಿಲ್ ನಾಟ್ ರಿಫ್ಲೆಕ್ಟ್ ದ ಚೇಂಜ್ ಇನ್ ಸ್ಟೈಲ್. ಹುಡುಗಿರು 3 ಹೊತ್ತು ಎಲ್ಲಿರ್ತೀರಾ ನೀವು? ಬಳೆ ಅಂಗಡಿ, ಫ್ಯಾಷನ್ ಅಂಗಡಿ, ಫ್ಯಾನ್ಸಿ ಸ್ಟೋರ್ಗಳು. ಯಾಕೆಂದ್ರೆ ಯು ನೀಡ್ ಟು ರಿಫ್ಲೆಕ್ಟ್ ದ ಚೇಂಜಸ್ ಇನ್ ಸಿಸ್ಟಮ್. ಹೊಸ ಸ್ಟೈಲ್ಗಳು, ಹೊಸ ಚಿಂತನೆಗಳು, ಹೊಸ ಫ್ಯಾಷನ್ನು, ಹೊಸ ಪೌಡರು, ಹೊಸ ಮೇಕಪ್. ಅದೇ ರೀತಿಯಾಗಿ ಸಂವಿಧಾನನೂ ಕೂಡ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗೇನಾಗತ್ತೆ ಅಂತ ಹೇಳಿದ್ರೆ ದ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್ ಹೊರಟೋಗ್ಬಿಡುತ್ತೆ. ಜನಗಳ ಆಕಾಂಕ್ಷೆಗಳು ಆ ಸಂವಿಧಾನದಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ವಿ ನೀಡ್ ತಿದ್ದುಪಡಿ ಮಾಡಿ ಸಂವಿಧಾನವನ್ನು ಹೊಸದಾಗಿರುವಂತಹ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿರುವಂತಹ ಬದಲಾವಣೆಗಳನ್ನ ತಗೊಂಡ್ಬರ್ಬೋದು. ಸೊ therefore, in order to prevent constitution from becoming stagnant, we need amendment. A good constitution should have amendment procedure built to it. ಉನ್ನತ ಮಟ್ಟದ ಸಂವಿಧಾನದಲ್ಲಿ ಸಂವಿಧಾನದ ತಿದ್ದುಪಡಿ ಅಂಶಗಳು ಸೇರ್ಕೊಂಡಿರ್ಬೇಕು ಒಳಗೆ. ಅದೇ ಉನ್ನತ ಮಟ್ಟದ ಸಂವಿಧಾನ ಆಗಿರುತ್ತೆ. ಯಾಕೆಂದ್ರೆ ಏನಾದರೂ ಹೊಸ ವಿಷಯಗಳು ಬಂದ್ರೆ ಆ ಸಂವಿಧಾನನ ಕಿತ್ತೆಸಿಬಾರ್ದು. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಬರ್ದಿರ್ತಾರೆ. ಆದ್ರೆ ಆ ಸಂಪೂರ್ಣವಾಗಿ ಸಂವಿಧಾನನೇ ಕಿತ್ತು ಬಿಸಾಕ ಬದಲು ಯಾವುದು ಸಮಸ್ಯೆ ಇದೆಯೋ ಆ ಭಾಗವನ್ನು ಮಾತ್ರ ಚೇಂಜ್ ಮಾಡುವಂಥದ್ದು ಕಾಣಿಸ್ಕೋಬೇಕು. ವಿತೌಟ್ ಅಮೆಂಡ್ಮೆಂಟ್ ದೇರ್ ಮೈಟ್ ಬಿ ರಿವೋಲ್ಟ್. ಯಾಕೆಂದ್ರೆ ರಾಷ್ಟ್ರಗಳು ಚೇಂಜ್ ಆಗ್ತಾ ಇರುತ್ತೆ. ಬದಲಾಗ್ತಿರುವಂತ ರಾಷ್ಟ್ರಗಳ ಚಿಂತನೆಗಳು ಸಂವಿಧಾನ ರಿಫ್ಲೆಕ್ಟ್ ಆಗಬೇಕು. ಅದಕ್ಕೋಸ್ಕರ ಇವಾಗ ಬದಲಾವಣೆ ಆಗ್ಬೇಕು ಅಂದ್ರೆ ಕ್ರಾಂತಿಯ ಮುಖಾಂತರ, ರಕ್ತಪಾತದ ಮುಖಾಂತರನೂ ಕೂಡ ಬದಲಾವಣೆ ಆಗ್ಬೋದು. ಬಟ್ ಆದ್ರೆ ಸಂವಿಧಾನದ ತಿದ್ದುಪಡಿ ಏನ್ ಮಾಡುತ್ತೆ ಅಂದ್ರೆ, ಇನ್ ಕೇಸ್ ಜನಗಳಿಗೆ ಏನೋ ಒಂದು ಆಕ್ರೋಶ ಇರುತ್ತೆ, ಈ ತರ ಇರ್ಬೇಕು ನನ್ನ ದೇಶ, ಈ ತರ ಹೋಗ್ಬೇಕು ನನ್ನ ರಾಷ್ಟ್ರ ಅಂತ ಆಕಾಂಕ್ಷೆಗಳಿರುತ್ತೆ. ಆ ಒಂದು ಚಿಂತನೆಗಳನ್ನ ಸಂವಿಧಾನಾತ್ಮಕದ ಮೂಲಕ, ಶಾಸನಗಳ ಮೂಲಕ, ತಿದ್ದುಪಡಿಯ ಮೂಲಕ ಪರಿವರ್ತನೆ ತಗೊಂಡ್ಬಂದ್ರೆ ದೇರ್ ವಿಲ್ ನಾಟ್ ಬಿ ಎನಿ ರಿವೋಲ್ಟ್. ಅಥವಾ ಪ್ರತಿಭಟನೆ ಅಥವಾ ಕ್ರಾಂತಿ ಇರೋದಿಲ್ಲ. ಹಾಗಾಗಿ ತಿದ್ದುಪಡಿ ಈ ರೀತಿಯಾಗಿ ಸ್ಪಂದಿಸುತ್ತೆ. Amendment helps the lawmakers to bring changes instantly. ಬದಲಾವಣೆ ಯಾವಾಗ್ಲೂ ಮಾಡೋದಲ್ಲ.
ಇವಾಗ ನಮ್ಗೆ ಈ ಒಂದು ಸಮಯದಲ್ಲಿ ಏನೋ ಬೇಕಾಗತ್ತೆ ಅನ್ಕೊಳ್ಳಿ, ಅದನ್ನ ಈಡೇರಿಸ್ಕೋಬೇಕಾದ್ರೆ ಇವಾಗ್ಲೇ ಅದು ಇತ್ಯರ್ಥಗೊಳಿಸ್ಬೇಕು. ಅದ್ ಬಿಟ್ಬಿಟ್ಟು ಇನ್ನು 20 ವರ್ಷದ ನಂತರ ಅಲ್ಲ. ಸೊ ಇಂಥ ಒಂದು ಬದಲಾವಣೆಗಳು ಸಡನ್ ಆಗಿ ಚೇಂಜಸ್ನ ಮಾಡ್ಕೋಬೇಕು ಅಂದ್ರೆ ತಿದ್ದುಪಡಿ ಅವಶ್ಯಕತೆವಾಗಿರುತ್ತೆ. ಅಮೆಂಡ್ಮೆಂಟ್ ಕೇಟರ್ಸ್ ಟು ಪಬ್ಲಿಕ್ ಒಪಿನಿಯನ್. ಜನರ ಅಭಿಪ್ರಾಯಗಳು ಪ್ರಮುಖವಾಗಿರುವಂಥದ್ದು. ಸಾಮಾನ್ಯವಾಗಿ ತಿದ್ದುಪಡಿಯ ಮೂಲಕ ಸಂವಿಧಾನ ಜನರ ಚಿಂತನೆಗಳನ್ನು ಒಳಗೊಂಡಿರುವಂತೆಯೇ ಮಾಡ್ಬೋದು. ಎಕ್ಸಾಂಪಲ್ GST ಆಗಿರ್ಬೋದು ನಮ್ಮ ದೇಶದಲ್ಲಿ, ಅಥವಾ ವಯಸ್ಕರ ಮತದಾನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸುವ ಪ್ರಕ್ರಿಯೆ ಆಗಿರ್ಬೋದು. ಎಲ್ಲವೂ ಕೂಡ ಜನರ ಅಭಿಪ್ರಾಯದಂತೆ ಸಂವಿಧಾನ ಕೂಡ ರಿಫ್ಲೆಕ್ಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಅಮೆಂಡ್ಮೆಂಟ್ ಹೆಲ್ಪ್ಸ್ ದ ಸ್ಟೇಟ್ ಟು ರಿಮೇನ್ ಸ್ಟೇಬಲ್. ಸ್ಥಿರವಾಗಿರಲು, ಯಾವುದು, ರಾಷ್ಟ್ರ ಸ್ಥಿರವಾಗಿರಲು ತಿದ್ದುಪಡಿ ಹೆಲ್ಪ್ ಮಾಡುತ್ತೆ. ಹೇಗೆ ಹೇಗೆ ಅಂದ್ರೆ, ಆವಾಗ ಇರುವಂತಹ ಒಂದು ಸನ್ನಿವೇಶಗಳಿಗೆ ತಕ್ಕಂತೆ ಸರಿಸಾಟಿಯಾಗಿ ಹೊಸ ಬದಲಾವಣೆಗಳನ್ನ, ರೂಪರೇಷೆಗಳನ್ನ ತಗೊಂಬಂದಿದ ಕೂಡಲೇ ಆವಾಗ ಅಲ್ಲೋಲ ಕಲ್ಲೋಲ ಆಗೋದಿಲ್ಲ ರಾಷ್ಟ್ರ. ಈಗ ತೆಲಂಗಾಣ ಹೊಸದಾಗಿ ಒಂದು ರಾಜ್ಯ ಆಯಿತು. ಆಂಧ್ರ ಪ್ರದೇಶನ, ಹಳೆಯ ಆಂಧ್ರ ಪ್ರದೇಶ ಡಿವೈಡ್ ಮಾಡ್ಕೊಂಡು 2 ರಾಜ್ಯಗಳನ್ನ ಮಾಡ್ತಾರೆ, ಒಂದು ತೆಲಂಗಾಣ ಅಂತ. ಆ ಕಾಲದಿಂದಲೂ ಕೂಡ ತೆಲಂಗಾಣ ಆಗ್ಬೇಕು ಅಂತ ಅಲ್ಲಿ ಜನಗಳು ಬಹಳ ಆಕ್ರೋಶದಿಂದ ಹೋರಾಟ ಮಾಡ್ಕೊಂಡು ನಿರಂತರವಾಗಿ ಬಂದ್ರು. ಹಾಗೆ ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಮತ್ತೆ ಅಲ್ಲೋಲ ಕಲ್ಲೋಲ ಆಗುವಂತ ಒಂದು ವಾತಾವರಣ ಸೃಷ್ಟಿ ಆಗುವಂಥದ್ದು. ಯಾವಾಗ ತೆಲಂಗಾಣ ಸಂವಿಧಾನದ ತಿದ್ದುಪಡಿಯ ಮೂಲಕ ಹೊರಗಡೆ ಬಂತೋ ಆಗ ರಾಷ್ಟ್ರ ಸ್ಥಿರವಾಗಿರಲು ಕಾರಣವಾಯಿತು. ದೇರ್ಫೋರ್ ಸಂವಿಧಾನದ ತಿದ್ದುಪಡಿ ರಾಷ್ಟ್ರದ ಸ್ಥಿರತೆಗೆ ಕಾರಣವಾಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸಂವಿಧಾನ ರಚನೆ ಮಾಡುವಂತ ಸಮಯದಲ್ಲಿ ಹಲವಾರು ಬಾರಿ ಗೊತ್ತಿಲ್ಲದೇನೆ ಕೆಲವು ವಿಷಯಗಳು ಸೇರ್ಕೊಂಡ್ಬಿಟ್ಟಿರುತ್ತೆ. ಕೆಲವು ತಪ್ಪುಗಳು, ಕೆಲವು ಎರರ್ಗಳು, ಕೆಲವು ಚಿಂತನೆಗಳು ಏನೋ ಅನ್ಕೊಂಡಿರ್ತಾರಲ್ಲಿ ಏನೋ ಆಗತ್ತೆ ಅಂತ, ಅವು ಕರೆಕ್ಟಾಗಿ ರಿಫ್ಲೆಕ್ಟ್ ಆಗಿರೋದಿಲ್ಲ. ಅವನ್ನೆಲ್ಲವೂ ಕೂಡ ಸಂವಿಧಾನವನ್ನು ಎಸೆಯದೆ, ಸಂಪೂರ್ಣವಾಗಿ ತಿರಸ್ಕಾರ ಮಾಡದೆ ಆ ಒಂದು ಭಾಗಕ್ಕೆ ಮಾತ್ರ ತಿದ್ದುಪಡಿಯ ಮೂಲಕ ಚೇಂಜಸ್ನ ತಗೊಂಡ್ಬರ್ಬೋದು. ಎಕ್ಸಾಂಪಲ್, ಆ ನಮ್ಮ ದೇಶದ ಆರಂಭದ ಸಂವಿಧಾನದಲ್ಲಿ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ as ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು ಅಂತ ಇತ್ತು. ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿರುವಂತ ಕಾರಣಕ್ಕೋಸ್ಕರ ಲಾಟ್ ಆಫ್ ಪೀಪಲ್ ಪಿಟಿಷನ್ ದ ಕೋರ್ಟ್. ನನ್ನ ಹತ್ರ ಆಸ್ತಿ ಇಲ್ಲ, ನನಗೆ ಆಸ್ತಿಯ ಮೂಲಭೂತ ಹಕ್ಕಿದೆ, ಅದಕ್ಕೆ ರಾಷ್ಟ್ರ ನನಗೆ ಆಸ್ತಿಯನ್ನು ಕೊಡಬೇಕು. ಎಲ್ಲರೂ ಕೂಡ ಹೈಕೋರ್ಟ್, ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಆಗಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಆಸ್ತಿ ಕೊಡಿ, ಆಸ್ತಿ ಕೊಡಿ, ಇದು ರಾಜ್ಯ ಕೊಡ್ಬೇಕಾಗಿರುವಂತ ಒಂದು ಕೆಲಸ ಅಂತ. ಅದಕ್ಕೋಸ್ಕರ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿಂದ 300A ಸೇರಿಸಲಾಯಿತು. ಸೊ ಇವಾಗ ಇದು ಮೂಲಭೂತ ಹಕ್ಕಲ್ಲ. ಸೊ ಹೀಗಾಗಿ ತಿದ್ದುಪಡಿಯ ಚಿಂತನೆ ರಾಷ್ಟ್ರದ ಏಕಾಗ್ರತೆಯನ್ನು ಕಾಪಾಡುತ್ತಾ ಸಂವಿಧಾನದ ಪ್ರಮುಖವಾಗಿರುವಂತಹ ಮಹತ್ವವಾಗಿ ಹಾಗೂ ಸಂವಿಧಾನದ ಅವಶ್ಯಕತೆಯಾಗಿ ಕಂಡುಬರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.